Namaste, all of you. Welcome to GS Competitive Content. Today's there is a topic is the most important. ಪಾಲಿಟಿಸಿಸಂಗೆ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ ಅಲ್ಲಿ ಬಹಳಷ್ಟು ಬಾರಿ ಕೇಳಿದಂತ ಅಥವಾ ಕೇಳುವಂತ ಮುಂದಿನ ಎವರ್ ಗ್ರೀನ್ ಆದಂತ ಒಂದು ಟಾಪಿಕ್ ದಟ್ ಇಸ್ ಬೇರೋ ಬಾರಿ ಯೂನಿಯನ್ ಕೇಸ್. ಈ ಪ್ರಿಯಂಬಲ್ ಅಲ್ಲಿ ಬರ್ತಕ್ಕಂತ ಒಂದು ಸೆಷನ್ ರೀ. ಪ್ರಿಯಂಬಲ್ ಅಂತೂ ಸಾಕಷ್ಟು ಸಲ ಕೇಳ್ತಾರೆ. ಪ್ರಿಯಂಬಲ್ ಅಲ್ಲಿ ಪ್ರಿಯಂಬಲ್ಗೆ ಸಂಬಂಧಪಟ್ಟಂತ ಕ್ವಶನ್ಸ್ ಗಳು ಸಾಕಷ್ಟು ಸಲ ಕೇಳ್ತಾರೆ, ರೈಟ್. ಈ ಒಂದು ಬೇರುಬಾರಿ ಕೇಸ್ ಅನ್ನೋದು ಇದೇ ಪ್ರಿಯಾಂಬಲ್ಗೆ ಸಂಬಂಧಪಟ್ಟಂತ ಒಂದು ಜಡ್ಜ್ಮೆಂಟ್ ಆಗಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಾವಿವತ್ತು ಸ್ವಲ್ಪ ಡೀಟೇಲ್ ಆಗಿ ಚರ್ಚೆ ಮಾಡ್ತಾ ಹೋಗೋಣ. ಇದನ್ನ UPS ಅಲ್ಲಿ ಎಸ್ಪೆಷಲಿ ತುಂಬಾ ಸಲ ಕೇಳ್ತಾರೆ. ಇವನ್ ಆಲ್ಸೋ KS ಅಲ್ಲಿ, KPSC ಯಾವುದೇ ಎಕ್ಸಾಮ್ಸ್ ತಗೊಳ್ಳಿ, ಪ್ರಿಯಾಂಬಲ್ಸ್ಗೆ ಸಂಬಂಧಪಟ್ಟಂಗೆ ನೋಡಿ, ನಮ್ಮ ಭಾರತ ಸಂವಿಧಾನದ ಪೂರ್ವ ಪೀಠಿಕೆ ಅಂತಾನೆ ಕರಿತೀವಿ. ಈ ಪೂರ್ವ ಪೀಠಿಕೆಯನ್ನ ನಾನು ಆದಷ್ಟು ಬೇಗನೆ ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮುಂಚೆ ಬಿಫೋರ್ ಏನಪ್ಪಾ ಅಂತಂದ್ರೆ ಈ ಬೇರುಬಾರಿ ಕೇಸನ್ನ ನಿಮ್ಗೆ ಹೇಳ್ಬೇಕಾಗತ್ತೆ. ಎಸ್, ವೆಲ್ ಕಂಟಿನ್ಯೂ. ಬೇರುಬಾರಿ ಅನ್ನೋದು ನೋಡಿ, ಇಲ್ಲಿ ನಾನು ಹೇಳಿದ್ರೆ ಬೇರುಬಾರಿ ಈಸ್ ಅ ವಿಲೇಜ್. ಪಶ್ಚಿಮ ಬಂಗಾಳದ ಒಂದು ಸಣ್ಣ ಗ್ರಾಮ. ಸೊ ಸಣ್ಣ ಗ್ರಾಮ, ಆ ಗ್ರಾಮದಲ್ಲಿ ನೋಡ್ತಾ ಹೋಗೋಣ ಏನಿದು ಕೇಸು, ಯಾಕೆ ಅಂತೇಳಿ. ನೋಡಿ, ಈ ಪ್ರಿಯಾಂಬಲನ್ನ ನೋಡ್ತಾ ಇದ್ದೀರಾ, ಪ್ರಿಯಾಂಬಲ್ನ. ಸೊ ಪ್ರಿಯಾಂಬಲ್ ಅಲ್ಲಿ ನಮ್ಮ ಭಾರತ ಸಂವಿಧಾನದ ಪೀಠಿಕೆ ಅಂದ್ರೆ ಇಡೀ ಸಂವಿಧಾನದ ಒಂದು ಪರಿಚಯವನ್ನ ಮಾಡಿಕೊಡ್ತಕ್ಕಂತ ಒಂದು ಪ್ರಸ್ತಾವನೆ ಇದಾಗಿದೆ. ಸೊ ಮುಂದುವರಿಸ್ತಾ ಹೋಗೋಣ. ಬೇರುಬಾರಿ ಇಟ್ ಇಸ್ ಲೊಕೇಟೆಡ್ ಇನ್ ದ ವೆಸ್ಟ್ ಬೆಂಗಾಲ್. ಓಕೆನಾ, ಇಲ್ಲಿ ನೋಡಿ, ಇಲ್ಲಿ ಇರ್ತಕ್ಕಂಥ ಒಂದು ಪ್ಲೇಸ್ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ನಡುವೆ ಒಂದು ಗಡಿ ಪ್ರದೇಶದಲ್ಲಿ ಇರ್ತಕ್ಕಂಥ ಪ್ರದೇಶವೇ ದಟ್ ಇಸ್ ಅ ಬೇರುಬಾರಿ. ನಾವು ಇಟ್ಸ್ ಬಿಲಾಂಗ್ಸ್ ಟು ದ ವೆಸ್ಟ್ ಬೆಂಗಾಲ್, ನೆನಪಲ್ಲಿ. ಸೊ ನೋಡ್ತಾ ಹೋಗೋಣ ಏನಾಯ್ತು ಕೇಸ್ ಇದು. ಹಾಗಾದ್ರೆ ನೋಡಿ, ನಮ್ಮ ಸಂವಿಧಾನ ಜಾರಿಯಾದ ನಂತರ ಮತ್ತೆ ಅದಕ್ಕಿಂತ ಬಿಫೋರ್, ಸ್ವತಂತ್ರ ನಂತರ, ಸೊ ನಮ್ಮಲ್ಲಿ ಈ ಬಾರ್ಡರ್ಸ್ಗೆ ಸಂಬಂಧಪಟ್ಟಂತೆ ಕೆಲವು ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಒಬ್ಬ ವ್ಯಕ್ತಿಯನ್ನ ಕರೆಸ್ತಾರೆ. ತಿಳಿಸ ಸಿರಿಲ್ ರಾಡ್ಕ್ಲಿಫ್ ಅಂತೇಳಿ ಅಲ್ವಾ. ಈ ರಾಡ್ಕ್ಲಿಫ್ ಬಾಂಗ್ಲಾದೇಶ ಮತ್ತು ಪಾಕಿಸ್ತಾನ ಮತ್ತು ಭಾರತ ಇವುಗಳ ನಡುವಿನ ಗಡಿ ಪ್ರದೇಶವನ್ನ ಏನ್ ಮಾಡ್ತಾರೆ, ಬಗೆ ಆರಿಸ್ತಾರೆ ಅಲ್ವಾ. ಸಿರಿಲ್ ರಾಡ್ಕ್ಲಿಫ್ ಅಂತಾನೆ ಕರಿತೀವಿ. ಇವ್ರಿಗೆ ಭಾರತದ ಬಗ್ಗೆ, ಪಾಕಿಸ್ತಾನದ ಬಗ್ಗೆ ಯಾವ್ದು ರೀತಿಯ ಮಾಹಿತಿ ಕೂಡ ಇರದಲ್ರಿ. ಇವರು ಬ್ರಿಟಿಷ್ ವ್ಯಕ್ತಿ, ಇಬ್ಬರಿಗೂ ಕೂಡ ಬೇಕಾಗದೆ ಇರತಕ್ಕಂತ ವ್ಯಕ್ತಿ. ಆದ್ದರಿಂದ ಈಗ ಒಬ್ಬರಿಗೆ ಬೇಕಾಗಿರ್ತಾರೆ ಅಂತಂದ್ರೆ ಅವರು ಅವ್ರ ಪರವಾಗಿ ತೀರ್ಪು ಕೊಡುವಂತ ಸಾಧ್ಯತೆ ಇರುತ್ತೆ, ಅವ್ರ ಪರವಾಗಿ ಬಾಡನ್ನ ಹಂಚುವ ಸಾಧ್ಯತೆ ಇರುತ್ತೆ. ಈ ಕಾರಣಕ್ಕಾಗಿ ಈ ದೇಶಕ್ಕೆ ಇಬ್ಬರಿಗೂ ಕೂಡ ಸಂಬಂಧ ಇಲ್ದಿರತಕ್ಕಂತ ಒಬ್ಬ ಬ್ರಿಟಿಷ್ ಅಧಿಕಾರಿಯನ್ನ ಇಲ್ಲಿ ನೇಮಕ ಮಾಡ್ತಾರೆ ಈ ಬಾರ್ಡರ್ಸ್ ಗಳಿಗೆ ಸಂಬಂಧಪಟ್ಟಂಗೆ. ಈ ನಿಟ್ಟಿನಲ್ಲಿ ಅವರು ಕೆಲವು ಪ್ರದೇಶಗಳನ್ನ ಹಂಚುತ್ತಾರೆ. ಹಂಚಿದ ನಂತರ ಇಲ್ಲಿ ಈ ಬೇರುಬಾರಿ ಅನ್ನೋ ಒಂದು ಪ್ಲೇಸ್ ಅನ್ನ ಭಾರತಕ್ಕೆ ಕೊಡ್ತಾರೆ. ಸೊ ಆಗ ಕೆಲವರು ಅಂದ್ರೆ ಇಲ್ಲಿ ಇರ್ತಕ್ಕಂತ ಪಾಕಿಸ್ತಾನದ ಒಬ್ಬ ಫಾರ್ಮರ್ಸ್ ಪ್ರೈಮ್ ಮಿನಿಸ್ಟರ್, ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್, ಈ ಪಾಕಿಸ್ತಾನದ ಪ್ರೈಮ್ ಮಿನಿಸ್ಟರ್ ಅವಾಗ ಯಾರಿರ್ತಾರೆ, ದಟ್ ಇಸ್ ಫಿರೋಜ್ ಖಾನ್ ನೂನ್ ಅಂತ ಇರ್ತಾರೆ. ಸೊ ಈ ಫಿರೋಜ್ ಖಾನ್ ನೂನ್ ಏನ್ ಹೇಳ್ತಾನೆ, ಇಲ್ಲ ಆ ಬೇರುಬಾರಿ ಅನ್ನೋ ಪ್ಲೇಸ್ ಇದಲ್ರಿ, ಆ ಪ್ಲೇಸ್ ನಮಗೆ ಸಂಬಂಧಪಟ್ಟದ್ದು. ಅಂದ್ರೆ ಅದು ಆ ಟೈಮಲ್ಲಿ ಭಾರತವನ್ನ ಟೋಟಲ್ ಆಗಿ ಒಟ್ಟಾರೆಯಾಗಿ 3 ಭಾಗಗಳಾಗಿ ಮಾಡ್ತಾರೆ. ಒಂದು ವೆಸ್ಟ್ ಪಾಕಿಸ್ತಾನ ಅಂತ ಹೇಳಿ, ಇನ್ನೊಂದು ಈಸ್ಟ್ ಪಾಕಿಸ್ತಾನ ಅಂತ ಹೇಳಿ, ಒಂದು ಭಾರತ ಅಂತ ಹೇಳಿ. ಓಕೆನಾ, ಈ ರೀತಿ 3 ಭಾಗವಾಗಿ ಮಾಡ್ತಾರೆ ಇಂಡಿಯಾ. ಓಕೆನಾ, ಇವೆರಡು ಪಾಕ್, ವೆಸ್ಟ್ ಮತ್ತೆ ಈಸ್ಟ್ ಅಲ್ಲಿ ಪಾಕ್ ಇದ್ರೆ ನಮ್ಮ ಭಾರತವನ್ನು ಸಪರೇಟ್ ಆಗಿ ಈ ತರ ಮಾಡ್ತಾರೆ. ಸೊ ಈಸ್ಟ್ ಪಾಕಿಸ್ತಾನ ಅಂತಂದ್ರೆ ಇವಾಗಿನ ಬಾಂಗ್ಲಾದೇಶ, ಈಸ್ಟ್ ಪಾಕಿಸ್ತಾನ ಅಂತಂದ್ರೆ ಇವಾಗಿನ ಬಾಂಗ್ಲಾದೇಶ. ನಂತರ ಇಂದಿರಾ ಗಾಂಧಿ ಟೈಮ್ ಅಲ್ಲಿ ನಾವು ಅವ್ರಿಗೆ ಸ್ವತಂತ್ರವನ್ನ ಕೊಡಿಸ್ತೀವಿ ಅಲ್ವಾ, ಪಾಕಿಸ್ತಾನದಿಂದ ಮತ್ತೆ ಅವ್ರನ್ನ ಸ್ವತಂತ್ರನಾಗಿ ಮಾಡ್ತೀವಿ. ಎನಿ ಹೌ ದಟ್ ಸ್ಟೋರಿ ಇಸ್ ಡಿಫರೆಂಟ್. ಇಲ್ಲಿ ಈಸ್ಟ್ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶ, ಈ ಬಾಂಗ್ಲಾದೇಶದಲ್ಲಿ ಬರ್ತಕ್ಕಂತ ವೆಸ್ಟ್ ಪಾಕಿಸ್ತಾನ ಅಂತಂದ್ರೆ ಈಗ ಪಾಕಿಸ್ತಾನ ಅಂತ ಹೇಳ್ಬೋದ್ರಿ. ಏನಾಯ್ತು ಹಾಗಾದ್ರೆ ಕೇಸ್ ಇದು, ಯಾವಾಗ ಈ 3 ರೀತಿಯಲ್ಲಿ ಡಿವೈಡ್ ಮಾಡ್ತಾರೆ ಭಾರತ ಮತ್ತೆ ಪಾಕಿಸ್ತಾನ, ಪೂರ್ವ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನ. ಪೂರ್ವ ಪಾಕಿಸ್ತಾನ ಅಂದ್ರೆ ಬಾಂಗ್ಲಾದೇಶ, ಆ ಬಾಂಗ್ಲಾದೇಶದಲ್ಲಿ ಬರ್ತಕ್ಕಂತ ಒಂದು ಪ್ರದೇಶವೇ ಈ ಬೇರುಬಾರಿ. ಈ ಬೇರುಬಾರಿಯನ್ನು ಏನಂತಾರೆ ಇವರು, ಫಿರೋಜ್ ಖಾನ್ ನೂನ್ ಅವರು, ಇಲ್ಲ ರೀ ಅದು ಭಾರತಕ್ಕೆ ಹೋಗೋದಿಲ್ಲ, ಬದಲಿಗೆ ಅಲ್ಲಿನ ಜನ, ಈಗ ಆಲ್ರೆಡಿ ಬೇರುಬಾರಿಲಿ ಇದ್ದಂತ ಜನ ನಿಮ್ಮ ಅಂದಿನ ಪ್ರಧಾನಮಂತ್ರಿ ನೆಹರು ಅವರಿಗೆ ವೋಟ್ ಮಾಡಿ ಗೆಲ್ಸಿರ್ತಾರೆ. ಅಂದ್ರೆ ಭಾರತೀಯರಾಗಿರ್ತಾರೆ, ಅವರೆಲ್ಲ ಮೊದಲು ಭಾರತೀಯರಾಗಿರ್ತಾರೆ. ಆದ್ದರಿಂದ ಇಲ್ಲೇನ್ ಮಾಡ್ತಾರೆ, ಒಂದ್ ಸ್ವಲ್ಪ ಈ ಫಿರೋಜ್ ಖಾನ್ ನೂನ್ ಆಗಿರ್ಬೋದು ಮತ್ತೆ ನೆಹರು ನಡುವೆ ಒಂದು ಒಪ್ಪಂದ ಆಗುತ್ತೆ. ಇಲ್ಲ ನೀವು ಅದು ಆಕ್ಚುಲಿ ನಮಗೆ ಸೇರ್ಬೇಕು, ಪಾಕಿಸ್ತಾನಕ್ಕೆ ಸೇರ್ಬೇಕ್ರಿ ಅಂತೇಳಿ ನೆಹರು ಅವ್ರಿಗೆ ಹೇಳ್ತಾರೆ ಒಂದು ಮಾತನ್ನ. ಯಾರು, ದಟ್ ಇಸ್ ಫಿರೋಜ್ ಖಾನ್ ನೂನ್. ಆಗ ನೆಹರು ಅವರು ಒಂದ್ ಸ್ವಲ್ಪ ವಿಚಾರ ಮಾಡಿ ಹೇಳ್ತಾರೆ, ಹೌದಾ ಪಾಕಿಸ್ತಾನದವರು ಅಲ್ಲಿ ಜಾಸ್ತಿ ಇದಾರಾ, ಅಥವಾ ಇಸ್ಲಾಂ ಧರ್ಮದವರು ಅಂದ್ರೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತ ಒಂದು ಕೆಲವರು ಜಾಸ್ತಿ ಇದಾರಾ, ಇದೆಯಲ್ಲ, ಆದ್ರೆ ನಾನು ಬಿಟ್ಕೊಡಕ್ಕೆ ರೆಡಿ ಇದ್ದೇನೆ ಅಂತೇಳಿ ಆರ್ಟಿಕಲ್ 3 ಇವರು ಬಳಕೆ ಮಾಡ್ತಾರೆ. ನಮಗೆ ಒಂದ್ ರೀತಿ ಸಾವರ್ನಿಟಿ ಇದೆ ರೀ, ನಮ್ಮ ಭಾರತ ಈಗ ಸ್ವತಂತ್ರ ಆಗಿದೆ, ಯಾರ ದೇಶದ ಒತ್ತಡಕ್ಕೂ ಕೂಡ ನಿಲ್ಲಬಾರದು ಅಂತ ಒಂದು ಪರಿಸ್ಥಿತಿಯಲ್ಲಿ ಇವ್ರು ಏನ್ ಮಾಡ್ತಾರೆ, ಅವ್ರಿಗೆ ಕೊಡೋದಕ್ಕೆ ತೀರ್ಮಾನ ಮಾಡ್ತಾರೆ.
ಯಾರಿಗೆ? ದಟ್ ಈಸ್ ದ ಫೆರೋಜ್ ಕಾನೂನ್. ಅಂದ್ರೆ ಪಾಕಿಸ್ತಾನಕ್ಕೆ, ಈ ಪೂರ್ವ ಪಾಕಿಸ್ತಾನಕ್ಕೆ ಇದನ್ನ ಬೇರುಬಾರಿ ಅನ್ನೋ ಪ್ಲೇಸ್ ಅನ್ನು ಕೊಡ್ಲಿಕ್ಕೆ ಜವಾಹರ್ಲಾಲ್ ನೆಹರು ಅವರು ಒಪ್ಪಂದವನ್ನ ಮಾಡ್ಕೊತಾರೆ ಬಿಟ್ವೀನ್ ದಿ ನೂನ್ ಅಂಡ್ ನೆಹರು. ದಿಸ್ ಇಸ್ ಕಾಲ್ಡ್ ಏನಂತ ಕರಿತೀವ್ರಿ? ನೆಹರು ನೂನ್ ಅಗ್ರಿಮೆಂಟ್ ಅಂತ ಕೂಡ ಕರಿತೀವಿ. ಇಟ್ಸ್ ನೋಡಿ 1960ರಲ್ಲಿ ಆದಂತದ್ದು. ನೋಡಿ 9th ಅಮೆಂಡ್ಮೆಂಟ್ ಆಗುತ್ತೆ ಆ ಟೈಮಲ್ಲಿ. ನಂತರ ಈಗ ಇದಕ್ಕಿಂತ ಬಿಫೋರ್ ಏನಾಯ್ತು ಅಂತ ನೋಡೋದಾದ್ರೆ, ಇಲ್ಲಿ ನೋಡಿ, ಯಾವಾಗ ಇವರ ನಡುವೆ ಒಪ್ಪಂದ ಆಗುತ್ತೆ, ಒಪ್ಪಂದ ಆದ ನಂತರ ಪಾಕಿಸ್ತಾನಕ್ಕೆ ಕೊಡ್ಲಿಕ್ಕೆ ಬೇರುಬಾರಿಯನ್ನ ನೆಹರು ಅವರು 3ನೇ ಆರ್ಟಿಕಲ್ ಅನ್ನ ಪ್ರಯೋಗ ಮಾಡ್ತಾರೆ. 3ನೇ ಆರ್ಟಿಕಲ್ ಏನ್ ಹೇಳುತ್ತೆ ಅಂತ ನಾನು ನೆಕ್ಸ್ಟ್ ನಿಮಗೆ ತೋರಿಸ್ತೇನೆ. ಓಕೆನಾ? 3ನೇ ಆರ್ಟಿಕಲ್ ಬಗ್ಗೆ ಸಂಬಂಧಪಟ್ಟಂಗೆ ಅವರು 3ನೇ ಆರ್ಟಿಕಲ್ ಬಳಕೆ ಮಾಡಿ ಕೊಟ್ಟು ಬಿಡ್ತಾರೆ. ಓಕೆನಾ? ಕೊಡೋದಕ್ಕೆ ತೀರ್ಮಾನ ಮಾಡ್ತಾರೆ. ಇಲ್ಲಿ ಕೊಡೋದಕ್ಕೆ ತೀರ್ಮಾನ ಮಾಡಿದಾಗ ಇದಕ್ಕೆ ಸಂಬಂಧಪಟ್ಟಂಗೆ ರಾಷ್ಟ್ರಪತಿ ಅಂಕಿತ ಆಗಬೇಕು. ರಾಷ್ಟ್ರಪತಿ ಸಿಗ್ನೇಚರ್ ಆದ ನಂತರ ಇವರು ಸಂಪೂರ್ಣವಾಗಿ ಅಧಿಕೃತವಾಗಿ ಬೇರುಬಾರಿಯನ್ನ ಪಾಕಿಸ್ತಾನಕ್ಕೆ ಕೊಡ್ಲಿಕ್ಕೆ ಒಪ್ಪಿಗೆ ಸಿಕ್ಕಂತ ಆಗುತ್ತೆ. ಈಗ ನೆಹರು ಅವರು ಏನ್ ಮಾಡ್ತಾರೆ, ಒಂದು ರಿಪೋರ್ಟ್ ಅನ್ನ ಇವರಿಗೆ ಕಳಿಸ್ತಾರೆ, ಒಂದು ಬಿಲ್ ಅನ್ನು. ಈ ಒಂದು ಬೇರುಬಾರಿಗೆ ಸಂಬಂಧಪಟ್ಟಂಗೆ ಈ ತರ ಅವ್ರು ಕೇಳ್ತಾ ಇದಾರೆ, ಕೊಡ್ಬೇಕು ಅಂತ ತೀರ್ಮಾನ ಮಾಡ್ತೀವಿ, ಸ್ವಲ್ಪ ನೀವು ಸಿಗ್ನೇಚರ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿ ಈ ತರ ಹೇಳ್ತಾರೆ. ಬಟ್ ಅಂದಿನ ಪ್ರೆಸಿಡೆಂಟ್, ಭಾರತದ ರಾಷ್ಟ್ರಪತಿ ಆದಂತ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರೆ, ಇಲ್ಲಿ ಅವ್ರಿಗೆ ಒಂದ್ ಸ್ವಲ್ಪ ಕನ್ಫ್ಯೂಷನ್. ಅಷ್ಟೊತ್ತಿಗಾಗ್ಲೇ ಜನ ಭಾರತ ದೇಶದ ಒಂದು ಬೇರುಬಾರಿಯಲ್ಲಿ ಇರ್ತಕ್ಕಂಥ ಭಾರತೀಯರು ಏನ್ ಮಾಡ್ತಾರೆ, ರಾಷ್ಟ್ರಪತಿಯವರಿಗೆ ತಮ್ಮ ಬೆರಳನ್ನ ಕಟ್ ಮಾಡಿ ಅದರ ರಕ್ತದಿಂದ ಇಲ್ಲಿ ಪತ್ರದ ಮೂಲಕ ಅವರಿಗೆ ತಮ್ಮ ನೋವನ್ನ ಹೇಳ್ಕೊಂಡಿರ್ತಾರೆ. ಇಲ್ಲ ರೀ, ನಾವು ಭಾರತೀಯರು, ನಮ್ಮ ಭಾರತೀಯರನ್ನ ಹೋಗಿ ಹೋಗಿ ನೀವು ಪಾಕಿಸ್ತಾನಕ್ಕೆ ಕಳಿಸ್ತಾ ಇದ್ದೀರಾ, ಬೇರುಬಾರಿಯಲ್ಲಿ ಇರ್ತಕ್ಕಂಥವ್ರು ಹೆಚ್ಚಾಗಿ ನಾವೇ ಇದೀವಿ. ಸೊ ಹಾಗಾಗಿ ಅದನ್ನು ಹೇಗೆ ನೀವು ಅವರಿಗೆ ಬಿಟ್ಕೊಡಕ್ಕೆ ತಯಾರಾಗಿದ್ದೀರಾ? ನಮ್ಮ ದೇಶ ಭಾರತ ಸ್ವತಂತ್ರವಾದದ್ದು, ಈಗ ಯಾರ ಮಾತನ್ನು ಕೇಳುವ ಅವಶ್ಯಕತೆ ನಮಗಿಲ್ಲ. ಆದ್ರೂ ಕೂಡ ಯಾಕೆ ಈ ತರ ಪ್ರಧಾನಮಂತ್ರಿಗಳು ಮಾಡ್ತಾರೆ ಅನ್ನೋದನ್ನ ಜನ ಪ್ರೆಸಿಡೆಂಟ್ಗೆ ಪತ್ರ ಬರೆಯುವ ಮೂಲಕ ಕ್ವಶನ್ ಅನ್ನು ಮಾಡ್ತಾರೆ. ಈವನ್ ಆಲ್ಸೋ ಅವರು ತಮ್ಮ ಒಂದು ಭಾವನೆಗಳನ್ನ ವ್ಯಕ್ತಪಡಿಸ್ತಾರೆ, ತಮ್ಮ ನೋವನ್ನು ಹಂಚಿಕೊಳ್ತಾರೆ. ಆಗ ಪ್ರೆಸಿಡೆಂಟ್, ರಾಷ್ಟ್ರಪತಿಯವರಾದಂತ ನೋಡಿ ರಾಜೇಂದ್ರ ಪ್ರಸಾದ್ ಅವರು ಏನ್ ಮಾಡ್ತಾರೆ, ಅವ್ರಿಗೂ ಕೂಡ ಡೌಟ್ ಆಗುತ್ತೆ, ಈ ತರ ಇದೆಯಾ, ಈ ಸಂವಿಧಾನದಲ್ಲಿ ಏನಾದ್ರು ಸೇರಿಸಿದಾರ? ಈಗ ಒಪ್ಪಂದ ಮಾಡ್ಕೊಂಡು ಕೂಡಲೇ ಪಾಕಿಸ್ತಾನವನ್ನ, ನಮ್ಮ ದೇಶದ ಒಂದು ಕೆಲವು ಪ್ರದೇಶಗಳನ್ನ ಪ್ರಧಾನಮಂತ್ರಿಗಳು ಅವರಿಗೆ ಬಿಟ್ಕೊಡ್ಬೋದು ಅಂತೇಳಿ ರಾಷ್ಟ್ರಪತಿಗಳು ಒಂದು ಸಲ ಅವರು ತಲೆ ಕೆಡಿಸ್ಕೋತಾರೆ. ಹೌದಾ, ಇದೆಯಾ, ಒಂದ್ಸಲ ನೋಡ್ತಾರೆ, ಸಂವಿಧಾನದ ಕಡೆ ಮುಖ ಮಾಡ್ತಾರೆ, ಹಾಗೂ ಕೂಡ ಅರ್ಥ ಆಗೋದಿಲ್ಲ ಏನಿದು ಅಂತೇಳಿ ಸಮಸ್ಯೆ. ಹಾಗೆ 143ನೇ ಆರ್ಟಿಕಲ್ ಅನ್ನು ಬಳಸ್ತಾರೆ. ಏನದು 143ನೇ ಆರ್ಟಿಕಲ್ ಅಂತಂದ್ರೆ, ಇದು 143ನೇ ಆರ್ಟಿಕಲ್ ಪ್ರಕಾರ ಭಾರತದ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ ಅನ್ನ ತಮ್ಮ ಒಂದು ಸಂವಿಧಾನಕ್ಕೆ ಸಂಬಂಧಪಟ್ಟಂಗೆ ಅಥವಾ ಯಾವುದೇ ರೀತಿಯ ಒಂದು ಗೊಂದಲಗಳಿಗೆ, ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಸಲಹೆಗಳನ್ನ ಕೇಳಬಹುದು. ಕಾನೂನು ಸಲಹೆಗಳನ್ನ ಸುಪ್ರೀಂ ಕೋರ್ಟ್ ಬಳಿ ಕೇಳಬಹುದು. ಯಾರು? ರಾಷ್ಟ್ರಪತಿಗಳು, ದೇಶದ ಪ್ರಥಮ ಪ್ರಜೆ, ಅಕಾರ್ಡಿಂಗ್ ಟು ದ 143 ಆರ್ಟಿಕಲ್. ಸೊ ಈ ನಿಟ್ಟಿನಲ್ಲಿ ಅವ್ರು ಹೇಳ್ತಾರೆ, ಏನ್ರಿ ಅವ್ರು 3ನೇ ಆರ್ಟಿಕಲ್ ಅನ್ನ ಬಳಸಿ ಬೇರುಬಾರಿಯನ್ನು ಅವರಿಗೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ, ಇದು ಪಾಸಿಬಲ್ ಇದೆಯಾ 3ನೇ ಆರ್ಟಿಕಲ್ ಅಲ್ಲಿ, ಅಥವಾ ಏನಾದ್ರು ಇನ್ನು ಆಲ್ಟರ್ನೇಟ್ ಆಗಿರ್ತಕ್ಕಂಥ ಒಂದು ಚರ್ಚೆ ಇದೆಯಾ, ಅಥವಾ ಸಂವಿಧಾನದಲ್ಲಿ ಏನಾದ್ರು ಆತರ ಮೆನ್ಷನ್ ಆಗಿದೆ, ಕೊಡ್ಬೇಕಾ ಕೊಡ್ಬಾರ್ದು ಅಂತ ನನಗೆ ಸ್ವಲ್ಪ ಕ್ಲಾರಿಟಿ ಕೊಡಿ ನೀವು. ಇಲ್ಲಿ ನಮ್ಗೆ ಸಿಗ್ನೇಚರ್ ಮಾಡಕ್ಕೆ ಕಳಿಸಿದಾರೆ, ನನಗೆ ಪ್ರೆಷರ್ ಆಗ್ತದೆ, ಅರ್ಥ ಆಗ್ತಾ ಇಲ್ಲ ಏನಂತೇಳಿ, ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಅವಾಗ ಡಿಸಿಷನ್ ಅನ್ನ ತಗೋತಾರೆ. ಒಂದು ರೀತಿಯ ಪಾಠವನ್ನ ಕಲಿಸುತ್ತೆ. ಓಕೆನಾ? ಒಂದು ರೀತಿಯ ಸರ್ಕಾರಕ್ಕೆ ಪಾಠವನ್ನು ಕಲಿಸುತ್ತೆ. ಯಾವುದು? ದಟ್ ಇಸ್ ಅ ಸುಪ್ರೀಂ ಕೋರ್ಟ್. ಏನ್ ಹೇಳುತ್ತೆ, ಇಲ್ಲ ಹಾಗೆಲ್ಲ ಯಾವುದೇ ರೀತಿ ಇಲ್ಲ, ನೀವು ಅವರು ಯಾರೋ ಇಲ್ಲಿನ ಒಂದು ಪ್ರಧಾನಮಂತ್ರಿಗಳು ಏನ್ ಮಾಡಿರ್ತಾರೆ, ಪ್ರಿಯಾಂಬಲ್ ಅನ್ನು ಕೂಡ ನೋಡಿರ್ತಾರೆ. ಪ್ರಿಯಾಂಬಲ್ ಅನ್ನು ಕೂಡ ನೋಡಿ ಅಲ್ಲಿರ್ತಕ್ಕಂಥ ಸಾರ್ವಭೌಮತ್ವ, ಅಂದ್ರೆ ನಮಗೆ ಪ್ರಧಾನಮಂತ್ರಿಗಳಿಗೆ ತಮ್ಮದೇ ಆದಂತ ಅಧಿಕಾರ ಇದೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ ಅವರು. ಪ್ರಿಯಾಂಬಲನ್ನ ಅಲ್ಲಿರ್ತಕ್ಕಂಥ ಕೆಲವು ವಿಚಾರಗಳನ್ನ ನೋಡಿ ಮತ್ತೆ ಪ್ರಧಾನಮಂತ್ರಿಗಳಿಗಿರ್ತಕ್ಕಂಥ ಒಂದು ಅಧಿಕಾರಗಳು ಇಷ್ಟು ಮಟ್ಟಿಗೆ ಇದಾವೇನೋ ಅನ್ನೋ ರೀತಿಯಲ್ಲಿ ತೀರ್ಮಾನ ಮಾಡಿಬಿಟ್ಟಿರ್ತಾರೆ. ಈ ನಿಟ್ಟಿನಲ್ಲಿ ಈಗ ಪ್ರಧಾನಮಂತ್ರಿಗಳ ಕರ್ತವ್ಯ, ಸಂವಿಧಾನದಲ್ಲಿರ್ತಕ್ಕಂಥ ಒಂದು ವಿಚಾರ ರಾಷ್ಟ್ರಪತಿಗಳಿಗೆ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ಏನಂತ? ಇಲ್ಲ ರೀ, ಹಾಗೇನು ಇಲ್ಲ, 3ನೇ ಆರ್ಟಿಕಲ್ ಪ್ರಕಾರ ಇವರಿಗೆ ಯಾವುದೇ ರೀತಿಯಲ್ಲಿ ಆ ಪ್ಲೇಸ್ ಅನ್ನು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದ್ರೆ ಏನ್ ಮಾಡ್ಬೋದು, ಯಾವ ರೀತಿ ಕೊಡ್ಬೇಕಾ ಬೇಡವಾ, ಹಾಗಾದ್ರೆ ಇಷ್ಟಕ್ಕೂ ನೀವು ಕ್ಲಾರಿಟಿ ಕೊಡಿ, ಸುಮ್ಮನೆ ನನಗೆ ಕನ್ಫ್ಯೂಷನ್ ಮಾಡ್ಬೇಡಿ ಅಂತ ರಾಷ್ಟ್ರಪತಿಗಳು ಸುಪ್ರೀಂ ಕೋರ್ಟ್ಗೆ ಹೇಳ್ತಾರೆ. ಹಾಗೆ ಸುಪ್ರೀಂ ಕೋರ್ಟ್ ಅವರು ಕ್ಲಿಯರ್ ಕಟ್ ಆಗಿ ಹೇಳ್ತಾರೆ, ಇಲ್ಲ 3ನೇ ಆರ್ಟಿಕಲ್ ಪ್ರಕಾರ ಬರೋದಿಲ್ಲ, ನೀವು 368ನೇ ಪ್ರಕಾರ ತಿದ್ದುಪಡಿ ಮಾಡಿ, ಅಲ್ಲಿ ಸರಳ ಬಹುಮತ, ವಿಶೇಷ ಬಹುಮತ ಮತ್ತು ಒಂದು ಅಥವಾ ಹೆಚ್ಚು ರಾಜ್ಯಗಳ ಒಂದು ಒಪ್ಪಿಗೆ ಬೇಕಾಗುತ್ತೆ ವಿಶೇಷ ಬಹುಮತದ ಜೊತೆಗೆ. ಸೊ ಇಂಥ ಒಂದು ತಿದ್ದುಪಡಿಗಳನ್ನ ಆಧರಿಸಿ ಬೇಕಾದರೆ ನೀವು 368ನೇ ತಿದ್ದುಪಡಿ ಆರ್ಟಿಕಲ್ ಪ್ರಕಾರ ಏನ್ ಮಾಡಬಹುದು, ಅವರ ದೇಶಕ್ಕೆ ಬಹುಮತವನ್ನು ಸಾಧಿಸಿ ಸಂಸತ್ತಲ್ಲಿ ಇದು ಚರ್ಚೆ ಆಗಬೇಕು ಅಂತ ಯಾರು ಹೇಳ್ತಾರೆ, ಸುಪ್ರೀಂ ಕೋರ್ಟ್ ಅವರು ಇಲ್ಲಿ ಹೇಳ್ಬಿಡ್ತಾರೆ. ಈಗ ಸ್ವಲ್ಪ ಕಷ್ಟ ಆಗಿಬಿಡುತ್ತೆ.
ನೆಹರು ಅವರಿಗೆ. ಇದಾದ ನಂತರ ಸುಪ್ರೀಂ ಕೋರ್ಟ್ ಅಲ್ಲಿ ಚರ್ಚೆ ಆಗುತ್ತೆ. ಅದಾದ ಮತ್ತೆ ಏನಂತಾರೆ, ಇಲ್ಲಿ ನೆಹರು ಅವರು ಪ್ರಸ್ತಾಪ ಮಾಡಿದಾಗ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಇಲ್ಲ ಪ್ರಿಯಾಂಬಲ್ ನೀವು ತಲೆ ಕೆಡಿಸ್ಕೋಬೇಡಿ, ಪ್ರಿಯಾಂಬಲ್ ಏನು ಭಾರತ ಸಂವಿಧಾನದ ಭಾಗ ಅಲ್ಲ, ಸಂವಿಧಾನದ ಭಾಗ ಅಲ್ಲ. ಫಸ್ಟ್ ಆಫ್ ಆಲ್ ನೀವು ಅದ್ರ ಪ್ರಕಾರ ನೀವು ಈ ತರ ಎಲ್ಲ ಡಿಸಿಷನ್ ತಗೋಕ್ ಹೋಗ್ಬಿಡಿ. ಯಾಕಂದ್ರೆ ಇಟ್ಸ್ ನಾಟ್ ಅ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ನೋಡಿ, ಈ ಕ್ವಶನ್ ಹೀಗೆ ಕೇಳ್ತಾರೆ, ಬೇರೆ ಬಾರಿಯಲ್ಲಿ ಸಂವಿಧಾನ ಪ್ರಿಯಾಂಬಲ್ ಏನಿದೆಯಲ್ಲ, ಈ ಪ್ರಿಯಾಂಬಲ್ ಅನ್ನೋದು ಸಂವಿಧಾನ ಭಾಗ ಆಗಿದೆಯಾ ಇಲ್ವಾ, ಭಾಗ ಆಗಿದೆಯಾ ಇಲ್ವಾ, ಇಲ್ಲ, ಅವ್ರು ಆ ಕೇಸಲ್ಲಿ ಹೇಳೋದು ಭಾಗ ಆಗಿಲ್ಲ, ಸಂವಿಧಾನದ ಭಾಗ ಅಲ್ಲ ಅಂತ ಹೇಳ್ತಾರೆ. ಮುಂದೆ ಕೇಶವಾನಂದ ಭಾರತಿ ಕೇಸಲ್ಲಿ ಮತ್ತೆ ಅದನ್ನ ಪ್ರೂವ್ ಮಾಡ್ತಾರೆ, ಇಲ್ಲ ಇಟ್ಸ್ ಇಂಟಿಗ್ರಲ್ ಪಾರ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ, ಹೌದು ಸಂವಿಧಾನದ ಭಾಗ ಅಂತ ಹೇಳ್ತಾರೆ. ಈ ನಿಟ್ಟಿನಲ್ಲಿ ಏನಾಗುತ್ತೆ, ತಿದ್ದುಪಡಿಯ ಪ್ರಕಾರ ಅವರು ಆ ಟೈಮಲ್ಲಿ ಅಷ್ಟು ಇಡೀ ಬೇರು ಬಾರಿಗೆ ವಾಪಸ್ ಕೊಡ್ಲಿಕ್ಕೆ ತಯಾರಾಗಿರ್ತಾರೆ. ಇಲ್ಲಿ ಅಕಾರ್ಡಿಂಗ್ ಟು ದ 368 ಒಂದು ತಿದ್ದುಪಡಿ ಪ್ರಕಾರ ಸಂಸತ್ತಲ್ಲಿ ಚರ್ಚೆ ಆದ ನಂತರ ಅವರಿಗೆ ಎಷ್ಟು ಬೇಕು ಆ ಪ್ರದೇಶ, ಅವರಿಗೆ ಎಷ್ಟು ಸೀಮಿತ ಆಗ್ಬೇಕು ಆ ಪ್ರದೇಶವನ್ನು ಕೊಟ್ಟು, ನಮ್ಮ ಭಾರತಕ್ಕೆ ಎಷ್ಟು ಪ್ರದೇಶ ಬೇಕು ಅಷ್ಟು ಪ್ರದೇಶವನ್ನು ಇಟ್ಕೊಂಡು ಬೇರು ಬಾರಿಯನ್ನ ಭಾರತದ ಪಶ್ಚಿಮ ಬಂಗಾಳ ರಾಜ್ಯದ ಒಂದು ಭಾಗ ಹಾಕಿ ನೀಡ್ತಾರೆ. ಓಕೆನಾ. ಸೊ ಇಲ್ಲಿ ಕೇಳ್ತಕ್ಕಂತ ಒಂದು ಕ್ವಶನ್ ಏನಪ್ಪಾ ಅಂತಂದ್ರೆ, ನಿಮಗೆ ಒಂದಲ್ಲ ಹಲವಾರು ರೀತಿಯ ಒಂದು ಕ್ವಶನ್ ಕೇಳುವ ಸಾಧ್ಯತೆ ಇರುತ್ತೆ. 9ನೇ ಭಾಗದಲ್ಲಿ ಸೇರಿಸ್ತಾರೆ ನೋಡಿ. 9ನೇ ತಿದ್ದುಪಡಿ ಪ್ರಕಾರ 1960ರಲ್ಲಿ ಬ್ರಿಟಿಷ್ ಮೂಲಕ ಈ ವಿಭಜನೆ ಜಾರಿ ಆಗುತ್ತೆ, ಇವರ ಒಂದು ಒಪ್ಪಂದದ ವಿಭಜನೆ ಜಾರಿ ಆಗುತ್ತೆ. ಇದು ಒಂದು ಬೇರುಬಾರಿ ಕೇಸಿನ ಪ್ರಕಾರ ಅಥವಾ ಬೇರುಬಾರಿ ಕೇಸ್ನ ಒಂದು ಪ್ರಾಮುಖ್ಯತೆ ಆಗುತ್ತೆ. ಎಕ್ಸಾಮ್ಸ್ ಅಲ್ಲಿ ಎನಿ ಎಕ್ಸಾಮ್ಗೆ ಕೇಳ್ತಕ್ಕಂತ ಒಂದು ಪ್ರಶ್ನೆ ನೋಡಿ. ಇಲ್ಲಿ ನೋಡಿ, ಪ್ರಿಯಾಂಬಲ್. The Supreme Court opined that the preamble was not a part of the Constitution. ಓಕೆನಾ. ಬೇರೆ ಬಾರಿ ಯೂನಿಯನ್ ಪ್ರಕರಣದಲ್ಲಿ ಏನ್ ಹೇಳ್ತಾರೆ, 1961ರಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ಬಿಡ್ತು ಸಂವಿಧಾನದ ಭಾಗ ಅಲ್ಲ. ಯಾವುದೇ ಆರ್ಟಿಕಲ್ ಅಲ್ಲಿ ಈ ಪ್ರಿಯಾಂಬಲ್ ನ ಚರ್ಚೆ ಮಾಡಿಲ್ಲ ರೀ, ಅದೆಂಗ್ ಭಾಗ ಆಗುತ್ತೆ ಅಂತ ಸುಪ್ರೀಂ ಕೋರ್ಟ್ ಅವರು ಹೇಳ್ತಾರೆ. ಮುಂದೆ ಕೇಶವಾನಂದ ಭಾರತಿಯಲ್ಲಿ ಕ್ಲಾರಿಫೈ ಮಾಡ್ತಾರೆ. ಎನಿಹೌ ದಿಸ್ ಇಸ್ ಅಬೌಟ್ ಬೇರುಬಾರಿ ಕೇಸು. ಮತ್ತೆ ಇನ್ನು ನಾಳೆ ಆಲ್ಮೋಸ್ಟ್ ಇನ್ನು ಬೇರೆ ಬೇರೆ ಒಂದು ಟಾಪಿಕ್ಗಳ ಜೊತೆ ನಾನು ಬರ್ತೀನಿ ಡೆಫಿನೆಟ್ಲಿ. ಅಂಡ್ ಥ್ಯಾಂಕ್ ಯು. ಹೀಗೆ ಸಪೋರ್ಟ್ ಮಾಡ್ತಾರೆ, ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಇದು UPSC ಆಸ್ ವೆಲ್ ಆಸ್ KPSC ಎನಿ ಎಕ್ಸಾಮ್ಗೆ ಒಂದು ಯೂನಿಕ್ ಆದಂತ ಎಕ್ಸಾಮ್, ಪಾಲಿಟಿ ಕ್ವಶನ್ ರೀ. ಸೊ ಕೇಳ್ತಾರೆ ಡೆಫಿನೆಟ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಇದರ ಬಗ್ಗೆ ಡೀಟೇಲ್ ಆದಂತ ಮಾಹಿತಿ ಸಿಗಲಿ ಅನ್ನೋದು ನನ್ನ ಭಾವನೆ. ಸೊ ಎನಿಹೌ, share the video, comment and also like, support me as well as yes.